ಶಂಭು, ಇದನ್ನ ದಿವಾಕರ ಕೊಟ್ಬಿಡು. ಇದ್ದಕ್ಕಿದ್ದ ಹಾಗೆ ನಿನ್ನ ಕೈ ಮುರಿದು ಹೋದ್ರೆ ಅನಿಕಾ, ಏನಾಯ್ತಮ್ಮ? ಯಾಕೆ? ಅಜ್ಜಿ, ತುಂಬಾ ನೋವಾಗ್ತಿದೆ ಅಜ್ಜಿ. ಅಯ್ಯೋ, ಸ್ವಲ್ಪ ನಿಧಾನವಾಗಿ ಬರೋದ್ ತಾನೆ, ಯಾಕೆ ಇಷ್ಟೊಂದು ಆತರ ಪಡ್ತೀಯಾ? ಶಂಭು, ಹೋಗಿ ನೀರು ತಗೊಂಡು ಹೋಗು. ತುಂಬಾ ನೋವಾಗ್ತಿದ್ಯಾ? ಅಜ್ಜಿ, ತುಂಬಾ ನೋವಾಗ್ತಿದೆ. ಹೋಗಿ ನೋಡ್ಕೊಂಡ್ ಬರತ್ತಾನೆ, ಏನಕ್ಕೆ ಅಷ್ಟೊಂದು ಆತರ ನಿನ್ಗೆ? ಅಯ್ಯೋ ಅಯ್ಯೋ, ಕೊಡು ತಗೋ, ನೀರು ಕೊಡು. ಅಯ್ಯೋ ಅಜ್ಜಿ, ಕೈ ಕಾಲ ಆಡ್ಸಕ್ ಆಗ್ತಿಲ್ಲ. ನೋಡ್ಕೊಂಡ್ ಬರೋದ್ ತಾನೆ, ಯಾಕೆ ಅಷ್ಟೊಂದು ಆತರ ಪಡ್ತೀಯ? ಯಾವಾಗ ನೋಡಿದ್ರು ನಿಂದು ಹೀಗೇನೆ. ನೋಡ್ಕೊಂಡ್ ಬರೋದಲ್ವಿ ನಮ್ಮಿ, ಇಲ್ಲ ಕೈ ಕೊಡಿದ್ದೆ. ನನಗೆ ಕೈ ಕಾಲ ಆಡ್ಸಕ್ ಆಗ್ತಿಲ್ಲ, ಬಿಡು. ಕಲ್ಲ, ಏನಾಯ್ತು? ನೋಡ್ಕೊಂಡ್ ಬರುತ್ತಾನೆ. ಮಾಮ್, ತುಂಬಾ ಪೇನ್ ಆಗ್ತಿದೆ ಮಾಮ್, ಆಗ್ತಾ ಇಲ್ಲ. ಅಷ್ಟೆಲ್ಲ ಏನೂ ಆಗಿರಲ್ಲ, ನಿಧಾನವಾಗಿ ಎದ್ದು ಒಂದ್ 4 ಹೆಜ್ಜೆ ಇಡು, ಎಲ್ಲ ಸರಿ ಹೋಗುತ್ತೆ. ನೋ ಅಜ್ಜಿ, ಐ ಕಾಂಟ್. ಎದ್ದೇಳಕ್ ಆಗ್ತಿಲ್ಲ. ಆಗಲ್ಲ ಅಂದ್ರೆ ಹೇಗೆ? ಒಂದ್ 5 ನಿಮಿಷ ಎದ್ದು ವಾಕ್ ಮಾಡು, ಸರಿ ಹೋಗುತ್ತೆ. ಬಾ. ಅದೇ ಏನ್ ನೀವು, ಅವಳು ಹೇಳಕ್ಕೆ ಆಗಲ್ಲ ಅಂತಿದ್ದಾಳೆ, ನೀವು ನೋಡಿದ್ರೆ ವಾಕ್ ಮಾಡು ಅಂತಿದ್ದೀರಲ್ಲ. ನನ್ ಕಂದಂಗೆ ಎಷ್ಟು ನೋವಾಗ್ತಿದೆ ಏನೋ. ತುಂಬಾ ಪೇನ್ ಆಗ್ತಿದೆ ಮಾಮ್. ಬಾ ಬೇಬಿ, ಹಾಸ್ಪಿಟಲ್ಗೆ ಹೋಗೋಣ. ನೋವಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಹಾಸ್ಪಿಟ್ಲಿಗೆ ಹೋಗೋ ಅಷ್ಟು ಏನ್ ಪೆಟ್ಟಾಗಿಲ್ಲ. ಏನಾದ್ರೂ ಆಗ್ಲಿ, ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದ್ರೆ ಏನೂ ತೊಂದರೆ ಇಲ್ಲ. ನನ್ನ ಮಗಳಿಗೆ ಏನೂ ಆಗಿಲ್ಲ ಅಂತ ನನಗೆ ಸಮಾಧಾನ ಆಗ್ಬೇಕು. ಬಾ ಬೇಬಿ, ಹೋಗೋಣ ಬಾ. ಶಂಭು, ಕರ್ಕೊಂಡು ಹೋಗು. ಸರಿ ಜಿ. ಬೇಡ, ನಾನು ಕರ್ಕೊಂಡು ಹೋಗ್ತೀನಿ. ಮೇಡಮ್, ನೀವು ಒಬ್ಬರೇ ಹೋಗ್ತೀರಾ? ಏನಾದ್ರೂ ಬೇಕಾದ್ರೆ ನಾನು ಫೋನ್ ಮಾಡ್ತೀನಿ, ಸ್ವಲ್ಪ ಏಳ್ಸೋಕೆ ಹೆಲ್ಪ್ ಮಾಡು. ಹುಷಾರು ಹುಷಾರು. ಮಾಮ್, ತಡ್ಕೊಳಕ್ ಆಗ್ತಿಲ್ಲ ಮಾಮ್. ಡಾಕ್ಟರ್ ಹತ್ರ ಹೋಗ್ತಿದೀವಲ್ಲ, ಸರಿ ಹೋಗುತ್ತೆ. ಬಾ. ಸ್ಪೀಡಿಂಗ್ ಟೂ ಬ್ಯಾಡ್ಲಿ ಮಾಮ್. ಹಾಸ್ಪಿಟಲ್ಗೆ ಹೋಗ್ತಿದೀವಲ್ಲ, ಬಿಡು ಬಿಡು ಬಿಡು. ಶಂಭು, ನಿನ್ ಕೆಲ್ಸಕ್ಕೆ ಟೈಮ್ ಆಗತ್ತೆ, ನೀನ್ ಹೊರಡು. ಪ್ರೀತಿ ನಿಮ್ಗೆ, ನಮ್ಮಿಬ್ರು ಮಧ್ಯ ಎಲ್ಲ ಸರಿ ಇದ್ದಿದ್ರೆ, ನೀವ್ ಅಜ್ಜಿ ಹತ್ರ ಆಡಿದ ಈ ಮಾತುಗಳನ್ನ ಕೇಳಿಸ್ಕೊಂಡಿದ ತಕ್ಷಣ ಓಡ್ ಬಂದು ನಿಮ್ಗೆ ಗಟ್ಟಿಯಾಗಿ ತಪ್ಕೊಂಡು ನಿಮ್ ಕೆನ್ನೆಗೆ ಮುತ್ತಿಡ್ತಾ ಇದ್ನೇನೋ. ಆದ್ರೆ ಈಗ ಏನೋ ತಡೀತಾ ಇದೆ ಕಮಲಿ ಅವರೇ. ಈಗ್ಲೂ ಅಷ್ಟೇ, ನಿಮ್ ಹತ್ರ ತುಂಬಾ ತುಂಬಾ ಮಾತಾಡ್ಬೇಕು ಅಂತ ಆಸೆ ಆಗ್ತಿದೆ, ಆದ್ರೆ ಹೇಗ್ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಮಲಿ ಅವರೇ. ವಾವ್, ಸೋ ಕ್ಯೂಟ್. ಯಾರು ಸರ್ ಅದು? ನನಗೆ ತುಂಬಾ ಬೇಕಾದವರು. ತುಂಬಾ ಬೇಕಾದವರು ಅಂದ್ರೆ? ಅದು ನಾನು ರಿಂಗ್ ಹಾಕಬೇಕು ಅಂತ ಅನ್ಕೊಂಡಿದ್ನಲ್ಲ, ಆ ಹುಡುಗಿ. ಅಂದ್ರೆ ರಿಷಿ ಸರು ಆ ಅನಿಕಾ ಫೋಟೋ ನೋಡ್ಕೊಂಡೆ ಸೋ ಕ್ಯೂಟ್ ಅಂತ ಹೇಳಿದ್ರಾ? ಓ ವಾವ್, ಬ್ಯೂಟಿಫುಲ್.
ಏನು ಗೊತ್ತಾ, ಯಾರೇ ಆದ್ರೂ ಎಲ್ಲ ಆ್ಯಂಗಲಲ್ಲೂ ಚೆನ್ನಾಗಿ ಕಾಣಿಸಲ್ಲ. ಎಲ್ಲ ಆ್ಯಂಗಲಲ್ಲೂ ಬೆಣ್ಣೆ ಬೆಣ್ಣೆ ಕಾಣಿಸ್ದಂಗೆ ಕಾಣಿಸ್ತಾಳೆ. ಸರ್ ನಂಗೆ ನಿದ್ದೆ ಬರ್ತೈತೆ, ನಾ ಮಲ್ಕೊಬೇಕು. ಕಮಲಿ ಅವರೇ, ಹೊಟ್ಟೆ ಉರಿತಿದ್ಯಾ? ಸರ್ ನಾನು ಹೋಗಿ ಮೊಂಬತ್ತಿ ತಗೊಂಬರ್ತೀನಿ. ಅರೆ ಕಮಲಿ ಅವರೇ, ಫ್ಲಾಶ್ ಲೈಟ್ ಇರಬೇಕಾದ್ರೆ ಮೊಂಬತ್ತಿ ಯಾಕೆ? ಮನೆ ತುಂಬ ಲೈಟ್ ಇದ್ರೂ ದೇವ್ರ ಮನೆ ಹಾಗೆ ನಂದ ದೀಪ ಬೆಳಗಲ್ವಾ, ಹಂಗೆಯ ಕರೆಂಟ್ ಹೋದಾಗ ದೀಪ ಹಚ್ಲಿಲ್ಲ ಅಂದ್ರೆ ಮನೇಲಿ ಏನೋ ಒಂಥರ ಖಾಲಿ ಅನ್ನಿಸ್ತೈತೆ. ನಾನು ಹೋಗಿ ತಕೊಂಬರ್ತೀನಿ. ಕಮಲಿ ಅವರೇ, ನಾನು ಹೆಲ್ಪ್ ಮಾಡ್ತೀನಿ. ಅಯ್ಯೋ ಇಲ್ಲಿಲ್ಲ ಅನ್ನಿಸ್ತೈತೆ ಸರ್. ಸಾರಿ ಕಮಲಿ ಅವರೇ. ಪರವಾಗಿಲ್ಲ ಸರ್, ಕ್ಯಾಂಡಲ್ ಅಲ್ಲಿರ್ಬೇಕು, ನೋಡ್ತೀನಿ. ನಾನು ಬರ್ತೀನಿ. ನೀವು ಹೇಳಿದ್ದು ನಿಜ ಕಮಲಿ ಅವರೇ. ಮನೇಲಿ ಎಷ್ಟೇ ಬೆಳಕಿದ್ರೂ ಮೊಂಬತ್ತಿ ಬೆಳಕಲ್ಲಿ ಒಬ್ರು ಮುಖ ಒಬ್ರು ನೋಡೋದು ಬೇರೆನೇ ಮಜಾ. ಅದಕ್ಕೆ ಅನ್ಸುತ್ತೆ ಕಪಲ್ಸು ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಆಗಾಗ ಹೋಗ್ತಿರೋದು. ನೀವೂ ನಿಮ್ಮ ಹುಡುಗಿ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಹೋಗ್ಬೇಕಂತಿದ್ದೀರಾ ಸರ್? ಕ್ಯಾಂಡಲ್ ಲೈಟ್ ಇದೆ, ಆದರೆ ಡಿನ್ನರ್ ಇದ್ದಿದ್ರೆ ಇಲ್ಲೇ ಆಗಿರೋದು. ಏನು? ಅಯ್ಯೋ ಸರ್, ಕುಡಿ. ಏನ್ ಸರ್ ನೀವು ಕೈಯೆಲ್ಲ ಸುಟ್ಕೋತೀರಾ? ನಡಿ, ಕೂತ್ಕೊಳ್ಳಿ ಸರ್. ಸರ್ ಸ್ಯಾನೆ ನೋವಾಯ್ತಾಯ್ತಾ? ನನ್ನ ನೋವಿಗೆ ಮೆಡಿಸಿನ್ ಇಲ್ಲೇ ಇರಬೇಕಾದ್ರೆ ನೋವು ಯಾಕಾಗತ್ತೆ? ಅಯ್ಯೋ ಸರ್, ಬೊಬ್ಬೆ ಬಂದ್ಬಿಟ್ಟೈತೆ, ಒಂದು ನಿಮಿಷ ಇರಿ ಸರ್. ಈ ಊರ್ಮಿಳಾ ಆಸ್ಪತ್ರೆಯಿಂದ ಎಷ್ಟೊತ್ತಿಗೆ ಬಂದ್ಲು ಏನು ಒಂದು ಗೊತ್ತಾಗ್ಲಿಲ್ವಲ್ಲ. ಊರ್ಮಿಳಾ, ಒಂದು ನಿಮಿಷ ಬಾ.
ಏನತ್ತೆ? ಆಸ್ಪತ್ರೆಯಿಂದ ಬಂದ್ಮೇಲೆ ಏನು ವಿಷಯ ಅಂತ ಹೇಳಲೇ ಇಲ್ವಲ್ಲ, ಏನಾಯ್ತು? ರಾತ್ರಿ ತುಂಬ ಲೇಟ್ ಆಗೋಯ್ತು, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟು. ಅನಿಕಾ ಹೇಗಿದ್ದಾಳೆ? ಡಾಕ್ಟರ್ ಏನಂದ್ರು? ಅವಳಿಗೆ ತುಂಬ ಏಟಾಗಿದೆ ಅತ್ತೆ. ಏಟಾಗಿದ್ಯಾ? ಅನಿಕಾ ಏನಾಗಿದೆ? ಯಾಕೆ ಇಷ್ಟೊಂದು ಬ್ಯಾಂಡೇಜ್ ಹಾಕಿದ್ದಾರೆ? ಅಯ್ಯೋ ಬೇಬಿ, ನೀನು ಹೀಗೆಲ್ಲ ನಿಂತ್ಕೋಬಾರ್ದು, ಕೂತ್ಕೋಬಾ. ಡಾಕ್ಟರ್ ಹೇಳಿದ್ ಮರ್ತೋಯ್ತಾ? ಮೆಲ್ಲಿಗೆ. ನೋಡಿ ಅತ್ತೆ, ಕೈ ಫ್ರಾಕ್ಚರ್ ಆಗ್ಬಿಟ್ಟಿದೆ. ಕೈ ಆಡ್ಸೋಕೆ ಆಗಲ್ಲ, ಅವ್ನಿಗೆ ನಡೆಯೋಕೆ ಕಷ್ಟ ಆಗ್ತಿದೆ ಪಾಪ. ದೇವ್ರೆ, ಯಾಕೀಗಾಯ್ತು? ಇವತ್ತು ಎಕ್ಸಾಮ್ ಬೇರೆ ಇದೆ. ನಿನ್ಗೆ ಎಕ್ಸಾಮ್ ಬರೆಯೋ ಯೋಗನೇ ಇಲ್ಲ ಅನ್ಸತ್ತೆ. ಹೋಗ್ಲಿ ಬಿಡು, ಇವತ್ತು ಎಕ್ಸಾಮ್ ಬರಿಬೇಡ. ಅತ್ತೆ ಅತ್ತೆ ಎಕ್ಸಾಮ್ ಬರಿಬೇಡ ಅಂದ್ರೆ ಹೇಗೆ ಅತ್ತೆ? ಅವಳು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ. ಅವಳು ಎಕ್ಸಾಮ್ ಮಿಸ್ ಮಾಡ್ಕೊಳ್ಳೋದು ಬೇಡ, ಬರೀಲೇಬೇಕು ಅವಳು. ಅಯ್ಯೋ, ಈ ಸ್ಥಿತಿಲಿ ಹೇಗೆ ಎಕ್ಸಾಮ್ ಬರೀತಾಳವಳು? ಬರೆಯೋ ಕೈಗೆ ಪೆಟ್ಟಾಗಿದೆಯಲ್ಲ, ಈ ವರ್ಷ ಬೇಡ ಬಿಡು, ಬರೋ ವರ್ಷ ಬರೆದ್ರಾಯ್ತು. ಅಯ್ಯೋ ಇಲ್ಲ ಅತ್ತೆ, ಒಂದು ವರ್ಷ ವೇಸ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ನಮ್ಮ ಬೇಬಿ ಬದಲು ಇನ್ನೊಂದು ಹುಡುಗಿ ಇವಳ ಪರವಾಗಿ ಎಕ್ಸಾಮ್ ಬರೆಯೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನೀವು ಕಮಲಿ ಹತ್ರ ಪರ್ಮಿಷನ್ ಕೊಡಿಸ್ಬೇಕು. ಬೇರೆ ಹುಡುಗಿನ? ಹಾಂ, ಅದು ಕಲ್ಪನಾ. ಅತ್ತೆ, ಇವಳೇ ಕಲ್ಪನಾ. ನಮ್ಮ ಬೇಬಿ ಪರವಾಗಿ ಎಕ್ಸಾಮ್ ಬರೆಯೋದು. ಈಗ ಕಮಲಿ ಹತ್ರ ನೀವೇ ಮಾತಾಡಿ ಪರ್ಮಿಷನ್ ಕೊಡಿಸ್ಬೇಕು. ಅಜ್ಜಿ, ಯಾಕೆ ಇಷ್ಟೊಂದು ಥಿಂಕ್ ಮಾಡ್ತಾ ಇದ್ದೀರಾ? ನಾನು ಇನ್ನೊಂದು ವರ್ಷ ಮನೆಯಲ್ಲೇ ಕೂತ್ಕೋಬೇಕಾ ಅಜ್ಜಿ? ನಂಗೆ ಈ ಥರ ಆದ್ರೂ ನಿಮಗೆ ಕರುಣೆನೇ ಇಲ್ವಾ? ಹಾಂ ಬೇಬಿ, ಇದೇ ಪರಿಸ್ಥಿತಿ ಏನಾದರೂ ಕಮಲಿಗೆ ಬಂದಿದ್ದಿದ್ರೆ ಅತ್ತೆ ರಿಯಾಕ್ಟ್ ಮಾಡ್ತಿದ್ದಿದ್ದ ರೀತಿನೇ ಬೇರೆ ಇರ್ತಿತ್ತು. ಇಟ್ಸ್ ಓಕೆ ಬೇಬಿ. ರಿಷಿ, ಕಮಲಿ, ಎಷ್ಟೊತ್ತು ಕಾಯೋದು? ಬೇಗ ಬನ್ನಿ. ಬಂದೆ ಅತ್ತೆಮ್ಮ. ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಯಾಕತ್ತೆಮ್ಮ? ಹೇಳ್ತೀನಿ. ದೇವ್ರ ಮನೆಗೆ ಹೋಗಿ ಆರತಿ ತಟ್ಟೆ, ಅರ್ಶಿನ ಕುಂಕುಮ ತಗೊಂಬಮ್ಮ. ಏನ್ ವಿಶೇಷ? ಹೇಳ್ತೀನಿ ಕಣೋ. ರಚ್ಚು, ಏನಮ್ಮ? ಅಮರ್ನ ಕರ್ಕೊಂಡು ಬಾ ಅಮ್ಮ. ಯಾಕಮ್ಮ? ಬಾ, ಹೇಳ್ತೀನಿ. ಏನಮ್ಮ? ಹೇಳ್ತೀನಿಮ್ಮ, ಬನ್ನಿ ನನ್ನ ಜೊತೆ ಎಲ್ಲ. ಏನಿದೆಲ್ಲ? ನಮ್ಮ ಅಳಿಯಂಗೆ
ನಾವು ಕೊಡ್ತಾ ಇರೋ ಪ್ರೀತಿಯ ಉಡುಗೊರೆ. ಅತ್ತೆ ಏನು ಹೇಳ್ತಾ ಇದ್ದೀರಾ? ಬೈ ಇಲ್ಲ ಇಲ್ಲ, ಹಾಂ ನನಗೆ ಬೇಡ. ನೀನು ನಮ್ಮನೆಯವನು. ಈ ಮನೇಲಿ ನಿನಗೀಗ ಸ್ಥಾನ ಮಾನ ಅಧಿಕಾರ ಎಲ್ಲ ಇದೆ. ಆದರೂ ನೀನು ಇಲ್ಲಿ ಏನೇ ಮಾಡಬೇಕಾದ್ರೂ ತುಂಬ ಮುಜುಗರ ಪಡ್ಕೋತಾ ಇದೆಯಾ, ಅದು ನಮಗೆ ಗೊತ್ತಾಗ್ತಾ ಇದೆ. ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ಹಾಗಿರೋದಕ್ಕೇನೆ ಈ ಬೈಕ್ನ ನಾನು ನಿನಗೆ ಅಂತ ಹೇಳಿದ ತಕ್ಷಣ ನೀನು ತುಂಬ ಗಾಬರಿ ಆದೆ, ಬೇಡ ಅಂತ ಹೇಳ್ತಾ ಇದೀಯಾ. ನಾನು ನನ್ನ ಅಳಿಯಂಗೆ ಪ್ರೀತಿಯಿಂದ ಗಾಡಿ ಕೊಡ್ತಾ ಇದ್ದೀನಿ, ಆದರೆ ನೀನು ಇನ್ನೂ ನಮ್ಮನ್ನ ನಿಮ್ಮವರು ಅಂತ ಅನ್ಕೊಂಡಿಲ್ಲ. ಅದಕ್ಕೆ ನಿನಗೆ ಬೇಡ ಅಂತ ಅನಿಸ್ತಾ ಇದೆ. ಬೈಕ್ನ ತಗೊಳ್ಳೋದಕ್ಕೆ ಮುಜುಗರ ಪಡ್ಕೋತಾ ಇದೆಯಾ? ಚಿಚೆ, ಹಾಗೇನಿಲ್ಲ ಅತ್ತೆ. ನಿಮ್ಮನ್ನೆಲ್ಲ ನನ್ನವರು ಅಂತಾನೆ ಅನ್ಕೊಂಡಿರೋದು ನಾನು. ಹಾಗಿದ್ರೆ ತಗೋ. ಅಮ್ಮ, ಇದೆಲ್ಲ ಯಾಕೆ? ನಾವು ಇಷ್ಟಪಟ್ಟು ಕೊಡ್ತಾ ಇರ್ಬೇಕಾದ್ರೆ ಹಾಗೆಲ್ಲ ಯಾಕೆ ಅಂತ ಕೇಳಬಾರ್ದು ಮಗಳೇ. ತಗೋಪ್ಪ. ಅಮರ್, ಏನಪ್ಪ ಯೋಚನೆ ಮಾಡ್ತಿದ್ಯಾ? ತಗೋ. ಗಾಡಿಗೆ ಪೂಜೆ ಮಾಡಮ್ಮ. ಸರಿ. ಏನ್ ನೋಡ್ತಿದ್ಯಾ? ಬಾಪ ಕೂತ್ಕೋ, ಒಂದ್ ರೌಂಡ್ ಹೋಗ್ಬಿಟ್ ಬಾ. ರಚ್ಚು, ಏನ್ ನೋಡ್ತಿದ್ಯಾ? ನೀನು ಹೋಗ್ಬೇಕು ಜೊತೆಲಿ. ನೋ, ಕಮೋಟ್ ಕಮೋಟ್, ಹತ್ತು ಕಂದ. ಕಮಾನ್, ಸ್ಟಾರ್ಟ್ ಮಾಡಪ್ಪ. ಸೇಫ್ ರೈಡ್. ಅವರಿಬ್ರು ಏಟ್ ಖುಷಿಯಿಂದ ಹೋಯ್ತಾರಲ್ವಾ? ಇವರಿಬ್ರು ಬೈಕಲ್ಲಿ ಹೀಗೆ ಸಂತೋಷವಾಗಿ ಹೋಗ್ತಿರೋದು ನೋಡಿದ್ರೆ ಎಷ್ಟು ಆನಂದ ಆಗುತ್ತಲ್ವ ತಾರ? ಮಾ, ಈ ಸಂತೋಷಕ್ಕೆ ಕಾರಣ ನೀವು. ನಿಮಗೆ ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೋ? ರಚನಾ ನನಗೆ ಮಗಳಲ್ವಾ? ನಿನಗೆ ಮಾತ್ರ ತಂಗಿನಾ? ಆದರೂ ಅಮರ್ನ ಅಳಿಯನಾಗಿ ಸ್ವೀಕರಿಸಿದ್ರಲ್ಲ, ಅವನನ್ನ ಅಳಿಯನಾಗಿ ಅಷ್ಟೇ ಅಲ್ಲದೆ ಮಗನ ಥರ ನೋಡ್ತಿದ್ದೀರಾ. ನಿಮ್ಮ ಮನ್ಸು ದೊಡ್ಡದಮ್ಮ. ರಶಿ, ಹೆಣ್ಣಿನ ಮನಸ್ಸೇ ಹಾಗೆ ಕಣೋ, ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ನನಗೂ ಅದರ ಅನುಭವ ಇದೆ. ಸರಿಯಪ್ಪ, ಕಾಲೇಜಿಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ.
ಕಮಲಿ ಅವರೇ ಬನ್ನಿ. ಅರ ನಮ್ಮ ಮಕ್ಕಳು ಅವರು ಸಂಗಾತಿ ಜೊತೆ ಹೀಗೆ ಜೋಡಿಯಾಗಿ ಖುಷಿಯಾಗಿ ಬೈಕಲ್ಲಿ ಹೋಗ್ತಿರೋದು ನೋಡೋಕ್ಕೆ ಥರ ಆನಂದ ಆಗುತ್ತಲ್ಲ. ಹೌದು ರಮೇಶ್. ಅದೇನು ಮಾಡೋದು, ಮಕ್ಕಳು ಹೋಗೋದನ್ನ ನೋಡಿ ಸಂತೋಷ ಪಡೋದಾಯ್ತು ಅಷ್ಟೇ. ನಮ್ಮ ಯಜಮಾನ್ತಿಗೆ ನಾನು ಹಿಂದೆ ಬೈಕಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಕೊಂಡು ಖುಷಿಯಾಗಿ ಹೋಗಬೇಕು ಅಂತ ಅನ್ಸೋದೇ ಇಲ್ಲ. ರಮೇಶ್, ಏನ್ ಮಾತಾಡ್ತಾ ಇದ್ದೀರಾ? ಆ ಥರ ಅಲ್ಲ, ನಾನು ನೀನು ಹೀಗೆ ಬೈಕಲ್ಲಿ ಓಡಾಡಿ ಎಷ್ಟು ವರ್ಷಗಳಾಗೋಯ್ತಲ್ವಾ. ನೀನು ಮನ್ಸು ಮಾಡಿದ್ರೆ ಈಗಲೂ ಬೈಕಲ್ಲಿ ಒಂದು ಲಾಂಗ್ ರೈಡ್ ಹೋಗಿ ಬರ್ಬೋದು. ಓ, ನಮ್ಮ ಯಜಮಾನ್ರಿಗೆ ಇಂಥದ್ದೊಂದು ಆಸೆ ಬೇರೆ ಇದೆಯೋ? ಅರೆ, ಆಸೆ ಇರೋದ್ರಲ್ಲಿ ತಪ್ಪೇನಿದೆ? ವಾಟ್ಸ್ ರಾಂಗ್? ನೀನು ಹೂವನ್ನು ಈಗಲೇ ಫೋನ್ ಮಾಡಿ ಇನ್ನೊಂದು ಹೊಸ ಬೈಕ್ ಬುಕ್ ಮಾಡಿಬಿಡ್ತೀನಿ. ರಮೇಶ್, ನಿಮಗೆ ವಯಸ್ಸಾಗಿದೆ, ಮರಿಬೇಡಿ. ಅರೆ, ನನಗೆ ವಯಸ್ಸಾಗಿದೆಯಾ? ನೋ ಚಾನ್ಸ್, ಐ ಆಮ್ ಸ್ಟಿಲ್ ಯಂಗ್.